ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿರಸಿಯ ಸಿಂಪಿಗಲ್ಲಿಯಲ್ಲಿ ಯುವಕರ ಗುಂಪಿನ ನಡುವೆ ಗಲಾಟೆ ಆಗಿದೆ. ಬೈಕ್ ಆಕ್ಸಿಡೆಂಟ್ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಪರಸ್ಪರ ಹಲ್ಲೆ ನಡೆಸಿದ್ದಾರೆ. ಮಧ್ಯರಾತ್ರಿಯ ವೇಳೆ ನಡೆದಂತಹ ಮಾರಾಮಾರಿ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿರಸಿಯ ಸಿಂಪಿಗಲ್ಲಿಯಲ್ಲಿ ಯುವಕರ ಗುಂಪಿನ ನಡುವೆ ಗಲಾಟೆ ಆಗಿದೆ. ಬೈಕ್ ಆಕ್ಸಿಡೆಂಟ್ ವಿಚಾರಕ್ಕೆ ಶುರುವಾದಂತಹ ಮಾತಿನ ಚಕಮಕಿ, ಪರಸ್ಪರ ಕೈ ಮೇಲಾಯಿಸಿದ್ದಾರೆ. ಮಧ್ಯರಾತ್ರಿ ವೇಳೆ ನಡೆದಂತಹ ಈ ಮಾರಾಮಾರಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಂಪಿಗಲ್ಲಿಯಲ್ಲಿ ಯುವಕರ ನಡುವೆ ತೀವ್ರ ಹಲ್ಲೆ ನಡೆದಿರೋದು. ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ, ತನಿಖೆ ನಡೀತಾ ಇದೆ. ಗಲಾಟೆಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಘಟನೆಯ ಬಳಿಕ ಸಿಂಪಿಗಲ್ಲಿಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಪೊಲೀಸರು ಒದಗಿಸಿದ್ದಾರೆ. ಸಿಸಿಟಿವಿಯ ಫುಟೇಜ್ ಅನ್ನು ನೋಡ್ತಾ ಇದ್ದೀವಿ. ಮಧ್ಯರಾತ್ರಿ ಸುಮಾರಿಗೆ ನಡೆದಿರುವಂಥ ಕಿರಿಕಿದು. ಬಟ್ ಏನೋ ಮೇಲ್ನೋಟಕ್ಕೆ ಬೈಕ್ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಾಟೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಬಟ್ ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಅಂತೇಳಿ ಪೊಲೀಸರು ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಫ್ತಾಬ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಫ್ತಾಬ್, ಯಾವ ವಿಚಾರಕ್ಕೆ ಗಲಾಟೆ ನಡೆದಿರೋದು, ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ ಹೇಗೆ ಅಂತ? ಇದು ಪ್ರಥಮ ಮಾಹಿತಿ ಪ್ರಕಾರ ಈ ಗಲಾಟೆ ನಿನ್ನೆ ಕೆಲವೊಂದು ಪಾರ್ಕಿಂಗ್ ವಿವಾದಕ್ಕೆ ಶುರುವಾಗಿದ್ದ ಗಲಾಟೆ ಇದು. ಇದು ಇಬ್ಬರು ಯುವಕರ ನಡುವೆ ಮೊದಲೇ ಶುರು ಆಗಿತ್ತು. ಆಮೇಲೆ ನಂತರ ಇದು ಶಿರಸಿಯ ಜೇವಿಕೆರೆ ರೋಡ್ ಹತ್ತಿರ ಹೋಗಿ ಗಲಾಟೆ ಆಗಿದ್ದು. ಸಿಂಪಿಗೆ ರೋಡ್ ಅಲ್ಲಿ ಏನಾಯ್ತು, ಒಂದ್ ಗ್ರೂಪ್ ಯುವಕರು ಅಂಗಡಿಯಲ್ಲಿ ನಿಂತಿದ್ದಾಗ ಇನ್ನೊಂದು ಗ್ರೂಪ್ ಇಂದ ಯುವಕರು ಅಲ್ಲಿ ಬಂದು ಹೊಡೆದಾಟ ಶುರು ಮಾಡಿದರು. ನಂತರ ಅದು ಸುಮಾರು ಒಂದು 5-10 ನಿಮಿಷದ ತನಕ ಇದೇ ಗಲಾಟೆ ನಡೀತು ಅಲ್ಲಿ. ನಂತರ ಸ್ಥಳೀಯರು ಮತ್ತು ಪೊಲೀಸರು ಮಧ್ಯ ಬಂದು ಆ ಗಲಾಟೆಯನ್ನು ನಿಂದಿರಿಸಿ ಸದ್ಯ ಈ ಎರಡು ಗ್ರೂಪ್ ನಲ್ಲಿ ಇರೋ ಯುವಕರ ಮೇಲೆ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೂಡ ನಡೆಸಿದ್ದಾರೆ. ಬಂದಿದ್ದ ಮಾಹಿತಿ ಪ್ರಕಾರ ಸುಮಾರು 4-5 ಯುವಕರ ಮೇಲೆ ಪ್ರಕರಣ ದಾಖಲಾಗಿದೆ. ಓಕೆ, ಥ್ಯಾಂಕ್ ಯು ಅಫ್ತಾಬ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.